ಕಾಫಿ ಕಪ್ ಕೆಳಗೆ ಬೀಳಲು ಹೆದರಿಕೆಯಿಂದ ಅವಳ ಗಂಟಲ ಪಸೆ ಒಣಗಿತ್ತು. ಕೋಪದಿಂದ ಎದ್ದು ನಿಂತ ಅರ್ಜುನ್ ಜೋರಾಗಿ ಅಶು ಎನ್ನಲು ರೂಮಿನಿಂದ ಹೊರಗೆ ಓಡಿ ಬಂದು, ಅಣ್ಣ ಏನಾಯ್ತು ಎಂದು ಅಂಜುತ್ತಾ ತಲೆ ತಗ್ಗಿಸಿ ನಿಲ್ಲಲು ನಿತ್ಯಾಳ ಮುಂದೆ ನಿಂತನು. ಅವನ ಕೋಪವನ್ನು ಕಂಡ ನಿತ್ಯಾಳ ಕಾಲುಗಳು ಹೆದರಿಕೆಯಿಂದ ನಡುಗಲು ಶುರುವಾಯಿತು. ನೋಡು ಅಶು, ಆರೋಹಿ ಈ ಅರ್ಜುನ್ ಸೂರ್ಯವಂಶಿ ಹೆಂಡತಿ. ಅವಳು ಯಾರ ಆಳು ಅಲ್ಲ. ಈ ಮನೆಯಲ್ಲಿ ಯಾರಿಗೇನು ಮಾಡಿಕೊಂಡು ತಿನ್ನಬೇಕು ಅಥವಾ ಕುಡಿಯಬೇಕು ಅನಿಸುತ್ತೆ ಹಾಗೆ ಮಾಡಿಕೊಳ್ಳಬಹುದು. ಅದು ಬಿಟ್ಟು ಇನ್ನೊಬ್ಬರಿಗೆ ಆರ್ಡರ್ ಮಾಡುವುದು ನನ್ನ ಕಣ್ಣಿಗೆ ಬಿದ್ದಿದ್ದು ಇನ್ನೊಮ್ಮೆ ನೋಡಿದರೆ ಮುಂದಿನ ಪರಿಣಾಮ ಹೇಗಿರುತ್ತೆ ಅದನ್ನು ನೀನೇ ಕೆಲವರಿಗೆ ಅರ್ಥ ಮಾಡಿಕೊಡು. ಏನ್ ಅಶು, ನಾನು ಹೇಳಿದ್ದು ನಿಂಗೆ ಅರ್ಥ ಆಯ್ತಾ ಎನ್ನಲು, ಸರಿ ಅಣ್ಣ, ನಿತ್ಯ ಬಾ ನೀನು ಎಂದು ಅವಳ ಕೈ ಹಿಡಿದು ತನ್ನ ರೂಮಿಗೆ ಎಳೆದುಕೊಂಡು ಹೋದನು. ಆಶ್ರಯ್ ನಿತ್ಯಾಳನ್ನು ಎಳೆದುಕೊಂಡು ಹೋಗಿದ್ದು ಕಂಡು ಅವಳ ಕಡೆಗೆ ತಿರುಗಿ, ಅಮ್ಮ, ಮುಖ ನೋಡಿಕೊಂಡು ಹೀಗೆ ನಿಂತಿರುತ್ತೀಯಾ ಅಥವಾ ಕಾಫಿ ಏನಾದರೂ ತಂದು ಬಡಿಯುತ್ತೀಯಾ ಎಂದು ಸೋಫಾ ಮೇಲೆ ಕೂರಲು ಅವನು ತನಗೇ ಹೇಳುತ್ತಿರುವುದು ಎಂದು ಅರಿವಾಗಿ ಕೆಳಗೆ ಬಿದ್ದಿದ್ದ ಒಡೆದ ಕಪ್ ತೆಗೆದುಕೊಂಡು ಅಡುಗೆ ಮನೆಗೆ ಓಡಿದಳು. ಬೇಗನೆ ಮತ್ತೊಮ್ಮೆ ಕಾಫಿ ಮಾಡಿಕೊಂಡು ಕಾಫಿ ಕಪ್ ಹಿಡಿದು ಅರ್ಜುನ್ ಇದ್ದಲ್ಲಿಗೆ ಬಂದವಳು ಅವನು ಪೇಪರ್ ಹಿಡಿದಿರುವುದು ಕಂಡು ಟೇಬಲ್ ಮೇಲೆ ಕಾಫಿ ಕಪ್ ಇಟ್ಟು, ಕಾಫಿ ಎಂದು ಅವನು ನ್ಯೂಸ್ ಪೇಪರ್ ಸರಿಸುವ ಮೊದಲು ಅಲ್ಲಿಂದ ಅಡುಗೆ ಮನೆಗೆ ಓಡಿದಳು. ಇತ್ತ ರೂಮಿಗೆ ಕೈ ಹಿಡಿದು ಎಳೆದುಕೊಂಡು ಬಂದ ಆಶ್ರಯ್ನಿಂದ ಒರಟಾಗಿ ಕೈ ಬಿಡಿಸಿಕೊಂಡ ನಿತ್ಯ, ಅಶು ಏನಾಗಿದೆ ನಿನಗೆ? ನಿಮ್ಮ ಅಣ್ಣ ನಾನು ಏನೂ ಮಾಡಬಾರದು ತಪ್ಪು ಮಾಡಿದ್ದೀನಿ ಅನ್ನೋ ಹಾಗೆ ಅಷ್ಟು ಬೈತಾ ಇದ್ರೂ ಒಂದು ಮಾತವರನ್ನು ಯಾಕೆ ಹೀಗೆ ನನ್ನ ಹೆಂಡತಿಗೆ ಬೈತಾ ಇದ್ದೀರಾ ಅಂತ ಕೇಳೋದು ಬಿಟ್ಟು ನನ್ನೇ ಅಲ್ಲಿಂದ ಹೀಗೆ ಎಳೆದುಕೊಂಡು ಬರ್ತೀರಾ ಎಂದು ಆಶ್ರಯ್ ಮೇಲೆ ಕೋಪಿಸಿಕೊಳ್ಳಲು, ನೀತು ಡಾರ್ಲಿಂಗ್, ಈಗ ಏನಾಯಿತು ಅಂತ ಹೀಗೆ ಕೋಪ ಮಾಡಿಕೊಳ್ಳುತ್ತಾ ಇದೀಯಾ? ಅಣ್ಣನ ಸ್ವಭಾವ ಎಂಥದ್ದು ಅಂತ ನಾನು ಮೊದಲೇ ನಿಂಗೆ ತಿಳಿಸಿ ಹೇಳಿದ್ದರೂ ನೀನು ಯಾಕೆ ಅತ್ತಿಗೆ ಜೊತೆಗೆ ಹಾಗೆ ನಡೆದುಕೊಂಡೆ? ಅಂದರೆ ಅಶು, ನಾನು ನಿಮ್ಮ ಅತ್ತಿಗೆ ಒಂದೇನಾ ಎಂದು ಮುಂದೆ ಮಾತನಾಡಲು ಹೋದವಳನ್ನು, ಅರೆ ನಿತ್ಯ, ನಾನು ಹಾಗೆ ಎಲ್ಲಿ ಹೇಳಿದ್ದು ಎಂದು ಅವಳನ್ನು ಹಿಂದಿನಿಂದ ಅಪ್ಪಿ ಅವಳ ಭುಜದ ಮೇಲೆ ತಲೆ ಇಟ್ಟುಕೊಂಡು, ನೋಡು, ಇವತ್ತು ನಾವು ಹನಿಮೂನ್ಗೆ ಅಂತ ಮಾಲ್ಡೀವ್ಸ್ಗೆ ಹೋಗ್ತಾ ಇದ್ದೀವಿ. ಇಂತಹ ಸಮಯದಲ್ಲಿ ನಾವಿಬ್ಬರೂ ಈ ವಿಷಯಕ್ಕೆ ಮುನಿಸಿಕೊಳ್ಳುವುದು ಎಷ್ಟು ಸರಿ ಎಂದು ಅವಳ ಕೊರಳಿಗೆ ಚುಂಬಿಸಲು, ಮಾಲ್ಡೀವ್ಸ್ ಹೆಸರು ಕೇಳಿದವಳ ಮುಖದಲ್ಲಿ 1000 ದೀಪಗಳ ಬೆಳಕು ಮೂಡಿತ್ತು. ಅರೆ ಅಶು, ನೀನು ನಿಜವಾಗಿಯೂ ಹೇಳ್ತಾ ಇರೋದಾ? ನಾವು ಹನಿಮೂನ್ಗೆ ಮಾಲ್ಡೀವ್ಸ್ಗೆ ಹೋಗ್ತಾ ಇರೋದಾ ಎನ್ನಲು, ಅರೆ ನಾನು ಯಾಕೆ ಸುಳ್ಳು ಹೇಳಲಿ ಎಂದು ಮೊದಲೇ ಬುಕ್ ಆಗಿದ್ದ ಟಿಕೆಟ್ ತೋರಿಸಲು ಅವಳ ಮುನಿಸು ಹೇಳ ಹೆಸರಿಲ್ಲದಂತೆ ಮಾಯವಾಗಿತ್ತು. ಆರೋಹಿ ಇಟ್ಟು ಹೋದ ಕಾಫಿ ಕಪ್ ತೆಗೆದುಕೊಂಡು ಅರ್ಜುನ್ ಒಂದು ಸಿಪ್ಪು ಕುಡಿದು, ಅಲ್ಲ, ಇವಳಿಗೆ ಇಷ್ಟೊಂದು ಚೆನ್ನಾಗಿ ಅಡುಗೆ ಮಾಡೋದಕ್ಕೆ ಕೂಡ ಬರುತ್ತಾ? ನನಗೆ ಯಾಕೋ ಇದೆಲ್ಲ ನನ್ನ ಒಲಿಸಿಕೊಳ್ಳಲು ಮಾಡುತ್ತಿರುವ ನಾಟಕ ಅನಿಸುತ್ತೆ. ಇರಲಿ, ನಾನು ನೋಡುತ್ತೇನೆ ಅದೆಷ್ಟು ದಿನ ನಾಟಕ ಆಡ್ತೀಯಾ. ಎಲ್ಲರನ್ನೂ ಮರುಳು ಮಾಡುವ ಹಾಗೆ ನನ್ನ ಮರುಳು ಮಾಡಿ ಒಲಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಪೂರ್ತಿ ಕಾಫಿ ಕುಡಿಯಲು ಬಿಸಿ ಬಿಸಿ ಕಾಫಿ ಕುಡಿದಿದ್ದರಿಂದ ಅವನ ತಲೆನೋವು ಹೇಳ ಹೆಸರಿಲ್ಲದಂತೆ ಮಾಯವಾಗಿತ್ತು. ನಿತ್ಯ ಮತ್ತು ಆಶ್ರಯ್ ಹನಿಮೂನ್ಗೆ ಹೋಗೋಕೆ ಎಲ್ಲ ಸಿದ್ಧತೆ ಆಗಿತ್ತು. ರೆಡಿಯಾಗಿ ಕೆಳಗೆ ಬಂದಾಗ ಹೇಮಾ ಅವರು ಆರೋಹಿ ಕಂಡು ಅವರ ಮನಸ್ಸಿಗೆ ತಾನು ಈ ಮಗುವಿಗೆ, ಈ ಕೋಪಿಷ್ಠನಿಗೆ ಮದುವೆ ಮಾಡಿ ಈ ಮಗುವಿಗೆ ನೋವು ಕೊಟ್ಟೆ ಎಂದು ಬೇಸರವಾಗಿತ್ತು. ಅಶು, ನಿತ್ಯ ಹುಷಾರು ಎಂದು ಅವರು ಆಶ್ರಯ್ ತಲೆ ಸವರಿ ಒಳಗೆ ಬರಲು ಬೇಕೆಂದು ಆರೋಹಿ ಬಳಿಗೆ ಬಂದ ನಿತ್ಯ, ಏನು ಆರೋಹಿ ಮೇಡಮ್ ಹಾಗೆ ನೋಡ್ತಾ ಇದ್ದೀರಾ? ನೀನು ಇಂಥದ್ದೆಲ್ಲ ಬರೀ ನೋಡಬಹುದು ಅಷ್ಟೇ, ಅನುಭವಿಸಲು ಸಾಧ್ಯವಿಲ್ಲ ಎಂದು ವ್ಯಂಗ್ಯವಾಗಿ ನಗುತ್ತಾ, ಇದೆಲ್ಲ ಅನುಭವಿಸೋದಕ್ಕೆ ಯೋಗ್ಯತೆ ಇರಬೇಕು. ಆ ಯೋಗ್ಯತೆ ನಿನ್ನಂಥ ಮಿಡಲ್ ಕ್ಲಾಸ್ ಹುಡುಗಿಗೆ ಎಲ್ಲಿದೆ ಎಂದು ನಗಲು ಹೊರಗಿನಿಂದ ಆಶ್ರಯ್, ನಿತ್ಯ ಇನ್ನೂ ಎಷ್ಟೊತ್ತು ಎನ್ನಲು, ಬಂದೆ ಅಶು ಎಂದು ಆರೋಹಿ ಬಳಿಗೆ ಬಂದು
ಚೆನ್ನಾಗಿ ಮನೆ ಕೆಲಸ ಮಾಡಿಕೊಂಡು ಮುಸುರೆ ತಿಕ್ಕೊಂಡು ಉಳಿದಿದ್ದು ತಿಂದು ಇಲ್ಲೇ ಬಿದ್ದಿರು ಎಂದು ನಗುತ್ತಾ ಹೊರಗೆ ಹೋದಳು. ಅವರು ಹೋಗುತ್ತಲೇ ಒಳಗೆ ಬಂದ ಆರೋಹಿಗೆ ಆಫೀಸ್ಗೆ ಹೊರಟು ನಿಂತ ಅರ್ಜುನ್ ಎದುರು ಬಂದನು. ಅವನ ಮುಖವನ್ನು ಕಂಡು ತಲೆ ತಗ್ಗಿಸಿ ಸುಮ್ಮನೆ ನಿಲ್ಲಲು ಬೇಕೆಂದು ಜೋರಾಗಿ "ಅಮ್ಮ, ಆಫೀಸ್ಗೆ ಹೋಗಿ ಬರ್ತೀನಿ" ಎಂದು ತಿರುಗಿ ನೋಡದೆ ಹೋಗಿಬಿಟ್ಟನು. ಆರೋಹಿ ಬಳಿಗೆ ಬಂದ ಹೇಮಾ ಅವರು "ಅರು ಪುಟ್ಟ, ಅಶು ನಿತ್ಯ ಹನಿಮೂನ್ ಹೋಗಿದ್ದು ನಿಂಗೆ ಬೇಜಾರಾಯ್ತಾ ಪುಟ್ಟ" ಎಂದು ಅವಳ ಮುಖವನ್ನು ನೋಡಲು "ಇಲ್ಲ ಅಮ್ಮ, ನಂಗೇನು ಬೇಸರವಿಲ್ಲ. ನಂಗೆ ಅರ್ಥ ಆಗುತ್ತೆ ಅರು. ಆದರೆ ಏನು ಮಾಡುವುದು, ಪರಿಸ್ಥಿತಿ ಹಾಗಿದೆ. ನಿನ್ನ ಗಂಡನನ್ನು ನಿನಗೆ ಬೇಕಾದ ಹಾಗೆ ತಯಾರಿ ಮಾಡುವುದು ಎಲ್ಲ ನಿನ್ನ ಕೈಲೇ ಇದೆ. ಅವನಿಗೆ ಹೆದರೋದು ಬಿಟ್ಟು ಅವನನ್ನು ಹೆದರಿಸಿ ನಿನ್ನ ಸೆರಗಿನಲ್ಲಿ ಗಂಟು ಹಾಕಿಕೊಂಡು ತಿರುಗುವ ಹಾಗೆ ಮಾಡುವುದು ಕಲಿ" ಎಂದು ಅವಳ ಭುಜವನ್ನು ಬಳಸಿ ಹೇಳಲು "ಹೋಗಿ ಅಮ್ಮ, ಅವರ ಮುಖವನ್ನು ನೋಡಲು ನನಗೆ ಎಷ್ಟು ಭಯ ಆಗುತ್ತೆ" ಎಂದು ಅವರನ್ನು ಅಪ್ಪಿಕೊಳ್ಳಲು ಯಾವುದೋ ಫೈಲ್ ಬಿಟ್ಟು ಹೋಗಿದ್ದ ಅರ್ಜುನ್ ತೆಗೆದುಕೊಂಡು ಹೋಗಲು ಮನೆಗೆ ಬಂದವನಿಗೆ ಅತ್ತೆ ಸೊಸೆ ಇಬ್ಬರು ಅಮ್ಮ ಮಗಳಂತೆ ಅಪ್ಪಿಕೊಂಡು ನಗುತ್ತಾ ಮಾತನಾಡುತ್ತಾ ಕುಳಿತಿದ್ದ ದೃಶ್ಯ ಕಂಡು ಅವರನ್ನೇ ನೋಡುತ್ತಾ ತಾನು ಬಂದಿದ್ದ ಕೆಲಸ ಮರೆತು ಹಾಗೇ ನಿಂತನು. "ಅಯ್ಯೋ ಹೋಗಿ ಅಮ್ಮ, ನಿಮ್ಮ ಮಗನ ಮುಖವನ್ನು ನೋಡಿದರೆ ಸಾಕು ಹೆದರಿಕೆಯಿಂದ ನನ್ನ ಕೈಕಾಲು ಆಡೋದೇ ಇಲ್ಲ. ಇನ್ನು ಅವರನ್ನು ಪ್ರೀತಿಯಿಂದ ನನ್ನ ಸೆರಗಿನಲ್ಲಿ ಹೇಗೆ ಕಟ್ಟಿಕೊಳ್ಳಲಿ" ಎಂದು ಹೇಮಾ ಅವರ ಮಡಿಲಿನಲ್ಲಿ ಮಲಗಿದಳು. "ಅಯ್ಯೋ ದೇವ್ರೇ, ಅದೆಲ್ಲಿಂದ ಗಂಟು ಬಿತ್ತು ಈ ಹುಡುಗಿ ನನಗೆ. ಗಂಡ ಒಬ್ಬನೇ ಸಿಕ್ಕಿದರೆ ಸಾಕು, ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗಬೇಕು ಕರೆದುಕೊಂಡು ಹೋಗಬೇಕು ಅನ್ನೋ ಹುಡುಗಿಯರು ಇರುವ ಕಾಲದಲ್ಲಿ ಈ ಹುಡುಗಿ ಗಂಡನ ಹತ್ತಿರ ಹೋಗಲು ಅಮ್ಮ ಹೆದರಿಕೆ ಆಗುತ್ತೆ ಅನ್ನುತ್ತೆ" ಎಂದು ಅವಳ ತಲೆಯ ಮೇಲೆ ಮೊಟಕಿದರು. "ಅಮ್ಮ" ಎಂದು ಹುಸಿಮುನಿಸು ತೋರಿಸಲು "ಹ್ಞೂ, ನಿನ್ನ ಅಮ್ಮನೇ ಹೇಳ್ತಾ ಇರೋದು. ನನ್ನ ಹತ್ತಿರ ಈ ಮುನಿಸು ತೋರಿಸಲು ಬರ್ತೀಯ? ಅದೇ ಮುನಿಸು ನಿನ್ನ ಗಂಡನ ಬಳಿ ತೋರಿಸಿದ್ದರೆ ಈ ಮುದ್ದು ಮುಖ ನೋಡಿ ನನ್ನ ಮಗನೂ ಕರಗಿ ಹೋಗುತ್ತಿದ್ದ. ಆಮೇಲೆ ಮುಂದಿನ ವರ್ಷದೊಳಗೆ ನನ್ನ ಮಗು ನನ್ನ ಕೈಯಲ್ಲಿ ಇರೋದು" ಎನ್ನಲು "ಅಯ್ಯೋ, ಈ ಅಮ್ಮ ಇವಳಿಗೆ ಹೀಗೆಲ್ಲ ಹೇಳಿಕೊಡುತ್ತಿದ್ದಾರೆ. ಇದನ್ನೆಲ್ಲ ಕೇಳಿಕೊಂಡು ರೂಮಿನೊಳಗೆ ನನ್ನ ಮುಂದೆ ನಾಟಕ ಮಾಡಲು ಶುರು ಮಾಡಬೇಕು. ಆಗ ಇದೆ ಇವಳಿಗೆ ಹಬ್ಬ" ಎಂದು "ಅಮ್ಮ" ಎಂದು ಒಳಗೆ ಬಂದವನ ಕಂಡು ಆರೋಹಿ ಹೆದರಿಕೆಯಿಂದ ಅಡುಗೆ ಮನೆಗೆ ಓಡಿದಳು. "ಏನಾಯ್ತು ಅಜ್ಜು, ಯಾಕೋ ವಾಪಸ್ ಬಂದೆ" ಎನ್ನಲು "ಒಂದು ಮುಖ್ಯವಾದ ಫೈಲ್ ಬಿಟ್ಟು ಹೋಗಿದ್ದೆ, ತೆಗೆದುಕೊಂಡು ಹೋಗಲು ಬಂದೆ" ಎಂದು ಮೇಲೆ ಓಡಿದನು. ಅವಳು ಹೆದರಿಕೆಯಿಂದ ಅಡುಗೆ ಮನೆಗೆ ಓಡಿದ್ದು ಕಂಡು ಅರ್ಜುನ್ ಮುಖದಲ್ಲಿ ಮುಗುಳ್ನಗೆ ಮೂಡಿದರೆ ಹೇಮಾ ಅವರು ಈ ಹುಡುಗಿಗೆ ಇಷ್ಟೊತ್ತು ಹೇಳಿದ ಮಾತುಗಳು ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದ ಹಾಗಾಯ್ತು ಎಂದು ಸುಮ್ಮನೆ ತಲೆ ಮೇಲೆ ಕೈಯಿಟ್ಟು ಕುಳಿತರು.